ಸರ್ ಫಸ್ಟ್ ಕ್ವಶನ್ ಏನಂದರೆ, ನೀವು ಮನೆ ಕಟ್ಸೋಕ್ಕಿಂತ ಮುಂಚೆ ಸೈಟ್ ತೊಗೊಂಡಿರ್ತೀರ. ಓಕೆ, ಸೈಟ್ ತೊಗೊಂಡ್ಮೇಲೆ ಮನೆ ಕಟ್ಸ್ಬೇಕು ಅಂತ ಪ್ಲ್ಯಾನ್ ಇರುತ್ತೆ. ಆ ಟೈಮ್ನಲ್ಲಿ ನಿಮ್ಮದೇ ಒಂದು ರಿಸರ್ಚ್ ಅಂತ ಮಾಡ್ತಿರ್ತೀರ. ಸೊ ಆ ಟೈಮ್ ಹೆಂಗಿತ್ತು ಆ್ಯಂಡ್ ವಾಟ್ ವಾಸ್ ದ ಟೈಮ್ ಆ್ಯಕ್ಚುಲಿ, ಹೌ ವಾಸ್ ಇಟ್? ಓಕೆ, ನಾವು ಮನೆ ಕಟ್ಟಿಸ್ಬೇಕಾದ್ರೆ ಸ್ಟಾರ್ಟಿಂಗ್ ನಾವೊಂದು ಸೈಟ್ ತೊಗೊಂಡಿದ್ವಿ. ಅವಾಗ ಕಟ್ಟಿಸ್ಬೇಕು ಅಂತ ಈ ಥರ ಒಂದು 4-5 ಬಿಲ್ಡರ್, ಒಂದು 10 ಬಿಲ್ಡರ್ಸ್ ಯಾರಿದ್ದಾರೆ ಅವ್ರ ಕಾಂಟ್ಯಾಕ್ಟ್ಸು, ಅವ್ರನ್ನ ಒಂದ್ಸಲ ಹೋಗ್ಬಿಟ್ಟು ಮೀಟ್ ಮಾಡಿ ಅವ್ರು ಏನು ಕೊಟೇಶನ್ ಕೊಡ್ತಾರೋ ಆ ಥರ ನಾವು ಸರ್ಚ್ ಮಾಡ್ತಾಯಿದ್ವಿ. ಕೆಲವೊಂದು ಬಿಲ್ಡರ್ಸ್, ಕೆಲವೊಬ್ಬರು ನಮ್ಮ ಕೊಲೀಗ್ಸು ಕೇಳಿದ್ವಿ ನಾವು. ಸೊ ಸ್ಟಾರ್ಟಿಂಗಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾರೆ, ಒಂದು 5 ಲಕ್ಷ ಅಡ್ವಾನ್ಸ್ ತೊಗೊಂಬಿಟ್ಟು ಓಡೋಗಿರೋ ಎಕ್ಸಾಂಪಲ್ಸು ನಾನು ಒನ್ ಆಫ್ ದ ನಮ್ಮ ಫ್ರೆಂಡಿಂದ ಒಂದು ಗೊತ್ತಾಯಿತು. ಸೊ ನನಗೆ ಅವಾಗ ರಿಸರ್ಚ್ ಮಾಡಬೇಕಾದ್ರೆ ನನಗೆ ಬಿಲ್ಡೇಕರ್ಸ್ ಅಥವಾ ಇನ್ನೊಬ್ಬರು ತುಂಬ ಜನ ನಾನು ರಿಸರ್ಚ್ ಮಾಡಿದ್ದೆ. ಅವ್ರದ್ದು ಪೇಮೆಂಟ್ ಪ್ಲ್ಯಾನ್ಸ್ ಎಲ್ಲ ನಾನು ನೋಡಿದ್ದೆ. ಸೊ ನನಗೆ ಬಿಲ್ಡೇಕರ್ಸ್ ಏನು ಇಂಟ್ರೆಸ್ಟಿಂಗ್ ಆಗಿ ಬಂತು ಅಂತ ಅನಿಸಿದ್ರೆ, ದ ವೇ ಅವ್ರ ಟೆಕ್ನಿಕಲ್ ನಾಲೆಜ್ ಹೇಗಿದೆ, ಅವ್ರು ಹೆಂಗೆ ಪ್ರಾಜೆಕ್ಟ್ ತೊಗೊಂಡು ಹೋಗ್ಬೋದು, ಅವ್ರದ್ದು ಪ್ರೀವಿಯಸ್ ಪ್ರಾಜೆಕ್ಟ್ಸು ಒಂದೆರಡು ನೋಡಿದೆ ಹೋಗ್ಬಿಟ್ಟು. ಸೊ ದಟ್ ಬೇಸ್ ಅನ್ನೋದು ನಂಗೆ ಒಂದು ಟ್ರಸ್ಟ್ ಬಂದು, ಮತ್ತು ಅವ್ರು ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ, ಮತ್ತು ಅವ್ರದ್ದು ಪೇಮೆಂಟ್ ಪ್ಲ್ಯಾನ್ಸು ಅವಾಗ ಏನು ಕೆಲಸ ಆಗುತ್ತೆ ಅಪ್ ಟು ಸಮ್ ಸ್ಟೇಜ್ ಒಂದು ಸ್ಟೇಜ್ ಆದಮೇಲೆ ದುಡ್ಡನ್ನ ಇಸ್ಕೊತಾರೆ. ಫಸ್ಟೇ ನಮ್ಮ ದುಡ್ಡನ್ನ ಒಂದು 10 ಲಕ್ಷ ಇಸ್ಕೊಂಬಿಟ್ಟು ನಮ್ಮ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿ ಆ ಥರ ಮಾಡಲ್ಲ ಅವರು. ಜಸ್ಟ್ ಒಂದು ಸ್ಟೇಜ್ ಇವಾಗ ಸ್ಲ್ಯಾಬ್ ಲೆವೆಲ್ ಆದಮೇಲೆ ಸ್ಲ್ಯಾಬ್ಗೆ ಎಷ್ಟು ಖರ್ಚಾಯಿತು ಅಷ್ಟು ಅಮೌಂಟ್ನ ಇಸ್ಕೊತಾರೆ. ಸೊ ದಟ್ ನಮಗೇನಾಗುತ್ತೆ ಅಂದರೆ, ಆ್ಯಸ್ ಎನ್ ನಾವು ಮನೆ ಕಟ್ಟೋರಿಗೆ ಇವಾಗ ಇರೇನು ದುಡ್ಡು ಎತ್ಕೊಂಡು ಹೋಗೋವಂಥ ಪರಿಸ್ಥಿತಿನೇ ಬರೋದಿಲ್ಲ ಇದರಲ್ಲಿ. ಸೊ ದಟ್ ಇಸ್ ಅ ವೆರಿ ಮಚ್ ಇಂಪಾರ್ಟೆಂಟ್. ಈಗ ಬ್ಯಾಂಗ್ಳೂರಲ್ಲಿ ಇಸ್ ಲೈಕ್ ನಮ್ಗೆ ಗೊತ್ತಿರಲ್ಲ, ನಾವು ಹೋಗಿ ಯಾರನ್ನೂ ಹೋಗಿ ಹುಡ್ಕೊಂಡು ಕುತ್ಕೊಳಕ್ಕಾಗೋದಿಲ್ಲ. ಅವ್ರದ್ದು ಆಫೀಸರ್, ನಾವು ಇವಾಗ ಬಿಲ್ಡೇಕರ್ಸ್ ಅವ್ರ ಆಫೀಸ್ನ ಹೋಗಿ ನೋಡ್ಕೊಂಡು ಬಂದ್ವಿ ನಾವು. ಟು ಬಿ ಆನೆಸ್ಟ್, ಅವ್ರ ಆಫೀಸ್ನ ಹೋಗಿ ನೋಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಅವರು ಬಂದು ನಮಗೊಂದು ಕೊಟೇಶನ್ ಕೊಟ್ಟು ನಾವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಬೇಸ್ಡ್ ಆನ್ ದಟ್ ವಿ ಡಿಸೈಡೆಡ್ ಟು ಗೋ ವಿತ್ ಬಿಲ್ಡೇಕರ್ಸ್. ಸೊ ಪ್ರೈಮರಿ ಥಿಂಗ್ ನೀವು ಹೇಳೋ ಪ್ರಕಾರ ಫಿನಾನ್ಸಸ್ಸಿಂದ ತಲೆಯಲ್ಲಿ ತುಂಬ ಟೆನ್ಷನ್ ಇರುತ್ತೆ, ದಟ್ ಏನಾಗುತ್ತೋ ಏನೋ ಅನ್ನೋ ಭಯ. ಆ್ಯಂಡ್ ಆಲ್ಸೋ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೆಟೀರಿಯಲ್ ವೈಸ್ ಯಾವ ಥರ ಮೆಟೀರಿಯಲ್ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಇವಾಗ ಜಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಕೊಟೇಶನ್ ಕೊಡ್ತಾರೆ, ಅದ್ರ ಮೇಲೆ ಅವರು ತುಂಬ ಜಾಸ್ತಿನೂ ಆಗ್ಬೋದು, ತುಂಬ ಜಾಸ್ತಿ ಆಗೋ ಚಾನ್ಸಸ್ ಸ್ವಲ್ಪ ಕೆಲವರು ಬಿಲ್ಡರ್ಸ್ ಆ ಥರ ಇರೋ ಚಾನ್ಸಸ್ ಇರುತ್ತೆ. ಪ್ಯಾಕೇಜ್ ಮಾಡಲ್ ಬರ್ತಾರೆ, ಅವರು ಪ್ಯಾರಾಪಿಟ್ ವಾಲ್ ಆ್ಯಡೇ ಮಾಡಿರಲ್ಲ. ಆಮೇಲೆ ಸ್ಟಾರ್ಟ್ ಆದಮೇಲೆ ಅವ್ರ ಕೈಲೇ ಮಾಡಿಸ್ಬೇಕು, ಬೇರೆ ಆಪ್ಷನ್ ಇರೋದಿಲ್ಲ. ಆಮೇಲೆ ಅದಕ್ಕೆ ಎಕ್ಸ್ಟ್ರಾ ಕೊಡಬೇಕು. ಸೊ ನಮ್ಮ ಬಿಲ್ಡೇಕರ್ಸಲ್ಲಿ ಈ ಥರ ಸಿಚುವೇಶನ್ಸ್ ನಮಗೆ ಎಲ್ಲೂ ಬಂದಿಲ್ಲ. ಅವ್ರು ಹೇಳಿರೋ ಏನು ಮೆಟೀರಿಯಲ್ಸ್, ಯಾವ ಸಿಮೆಂಟ್ ಹಾಕ್ತಾರೆ, ಯಾವ ಸ್ಟೀಲ್ ಹಾಕ್ತಾರೆ ಅನ್ನೋದು ಏನು ಹೇಳಿದ್ರೋ ಅವರು ಅದನ್ನೇ ಅವರು ಕಂಟಿನ್ಯೂ ಮಾಡಿದ್ದಾರೆ. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನಾಗುತ್ತೆ, ಈ ನೀವು ಎಡಿಷನಲ್ಸ್ ಅಂತ ಹೇಳಿದ್ರಲ್ಲ, ಲೈಕ್ ಕಾಂಪೌಂಡ್ ವಾಲು, ಪ್ಯಾರಾಪೈಟ್ ವಾಲು, ಈ ಸಜ್ಜಾಗಳು, ಒಳಗಡೆ ಬರೋ ಸಜ್ಜಾಗಿರಲಿ ಹೊರಗಡೆ ಬರೋ ಸಜ್ಜಾಗಿರಲಿ ಸಜ್ಜಾಗಳು, ಅದು ಬಿಟ್ಟರೆ ನಮಗೆ ಈ ರ್ಯಾಂಪು, ಮನೆ ಮುಂದೆ ರ್ಯಾಂಪು, ನಾನು ಈಗ ಅಬ್ಸರ್ವ್ ಮಾಡಿದೆ ಆ್ಯಕ್ಚುಲಿ ನಿಮ್ಮದು ಮನೆ ಮುಂದೆ ರ್ಯಾಂಪ್ ಬಂದುಬಿಟ್ಟು ಹೈಟಲ್ಲಿ ಬಂದಿದೆ, 1.5 ಅಡಿ ಹೈಟಲ್ಲಿ. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನಕ್ಕೆ ಅಂದರೆ ನಾಳೆ ನಿಮ್ಮದು ರೋಡ್ ಲೆವೆಲ್ ಇದೆ ಅಲ್ಲ, ಕಟ್ಸ್ತಾ ರೋಡ್ ಲೆವೆಲ್ ಹೊಸ ರೋಡ್ ಮಾಡ್ತಾ ಮೇಲೆ ಬರುತ್ತೆ. ಈ ಮೈನ್ಯೂಟ್ ಥಿಂಗ್ಸ್ ಸ್ಟಾರ್ಟಿಂಗಲ್ಲಿ ಎಂಥವ್ರಿಗೂ ಗೊತ್ತಿರಲ್ಲ, ಅನ್ಲೆಸ್ ಇವರ ಸಿವಿಲ್ ಇಂಜಿನಿಯರ್. ನೀವು ಮನೆ ಕಟ್ಸಿ ಗೊತ್ತಿರಬೇಕು ಅಂದರೆ ಮಾತ್ರ ಗೊತ್ತಿರುತ್ತೆ ಹೊರತು ಈ ಮೈನ್ಯೂಟ್ ಥಿಂಗ್ಸ್ ಗೊತ್ತಿರಲ್ಲ. ಫಸ್ಟು ಒಬ್ರು ಮನೆ ಕಟ್ಟಿಸ್ತಾರೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಆಸ್ ಅನ್ ಒಬ್ರು ಸೈಟ್ ತೊಗೊಂಡಿದ್ದಾರೆ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ, ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಫಸ್ಟ್ ಬೇಕಾಗಿರೋದೆ ಯಾವ ಥರ ಮೆಟೀರಿಯಲ್ ಆಗುತ್ತೆ, ನಮ್ಮ ಪ್ರಾಜೆಕ್ಟಲ್ಲಿ ಎಷ್ಟು ದುಡ್ಡು ಆಗುತ್ತೆ ಅನ್ನೋದೇ ಅವ್ರಿಗೆ ಬೇಸಿಕಲಿ ಇಸ್ ಅ ಮೇನ್ ಕ್ವಶನ್. ಒಬ್ರು ಮನೆ ಕನ್ಸ್ಟ್ರಕ್ಟ್ ಮಾಡೋರಿಗೆ ಅದು ಗೊತ್ತಾಗಬೇಕು. ಅದು ಗೊತ್ತಾಗೋದಕ್ಕೆ ಹೆಂಗೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಯಾರಾಗಲಿ ಒಂದು ಕೊಟೇಶನ್ ಕೊಡ್ತಾರೆ, ಅದ್ರ ಮೇಲೆ ಅವ್ರು ಏನು ಮೆಟೀರಿಯಲ್ ಹಾಕ್ತಾರೆ, ಅದು ಹೆಂಗೆ ಕಟ್ತಾರೆ ಅನ್ನೋದು ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ. ತುಂಬ ಬ್ಲೈಂಡಾಗೇ ಇರ್ತಾರೆ ಎಲ್ಲರೂ. ಸೊ ಬೇಸ್ಡ್ ಆನ್ ದಟ್ ಇವಾಗ ಹೆಂಗೆ ಅಂತ ಹೇಳಿದ್ರೆ, ಬಿಲ್ಡೇಕರ್ಸಲ್ಲಿ ಆ ಥರ ಕಾಂಪ್ಲಿಕೇಶನ್ಸು ಬರೋ ಚಾನ್ಸಸ್ಸು ತುಂಬ ಕಡಿಮೆ. ಅವ್ರು ಏನು ಹೇಳಿರ್ತಾರೆ ಅದನ್ನೇ ಕ್ಯಾರಿ ಮಾಡ್ತಾರೆ. ಏನಾದರೂ ಸಮ್ ಮೈನ್ಯೂಟ್ ಥಿಂಗ್ಸ್, ಸ್ಮಾಲ್ ಥಿಂಗ್ಸ್ ಏನಾದರೂ ಒಂದು ಎಕ್ಸ್ಟ್ರಾ ಬಂತು ಅಂತ ಹೇಳಿದ್ರೆ, ಅವರು ಸುಮ್ಮನೆ ಅದಕ್ಕೆ ಚಾರ್ಜ್ ಮಾಡ್ತೀನಿ, ಇದಕ್ಕೆ ಚಾರ್ಜ್ ಮಾಡ್ತೀನಿ ಅಂತ ಯಾವುದಕ್ಕೂ ಚಾರ್ಜ್ ಮಾಡಿಲ್ಲ ನಮಗೆ. ಓವರಾಲ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಬಿಲ್ಡರ್? ಎಕ್ಸ್ಪೀರಿಯನ್ಸ್ ಯಾವ ಥರ ಅಂತ ಹೇಳಿದ್ರೆ, ಆ್ಯಸ್ ಅ ನಾನು ಮುಂಚೆನೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ನನಗೆ ಇನ್ಸ್ಟಾದಲ್ಲಿ ಯೂಶ್ವಲಿ ಆನ್ ದ ಡೇ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿದ್ರು, ಮಧ್ಯಾಹ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಜೆನೇ ಮೀಟ್ ಮಾಡಿದ್ರು ಬಂದು. ನನಗೂ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾರು ಫಸ್ಟ್ ಒಂದು ವೀಡಿಯೋ ಹಾಕಿದ್ದಾರೆ ಅವತ್ತೇ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಮಧ್ಯಾಹ್ನನೇ ಸಂಜೆನೇ ನನಗೆ ಮೀಟ್ ಮಾಡಿದ್ರು ಅವ್ರಿಗೆ ಯಾವುದೋ ಒಂದು 2 ಪ್ರಾಜೆಕ್ಟ್ ತೋರಿಸಿದ್ರು. ಅಲ್ಲಿ ಬ್ಯಾಂಗ್ಳೂರಲ್ಲಿ ಯಾವುದೋ 2 ಪ್ರಾಜೆಕ್ಟ್ ತೋರಿಸಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು ಅದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಅಲ್ಲಿರೋ ಓನರ್ನು ಒಂದ್ಸಲಿ ಅವರೇ ಓನರ್ನ ಜೊತೆ ಮಾತಾಡಿ ಅಂತ ಅವ್ರೂ ಫ್ರೀ ಆಗಿಬಿಟ್ರು. ಅವರೂ ಓನರ್ ಹತ್ರ ಮಾತಾಡಿದೆ. ಅವರು ತುಂಬ ಟ್ರಸ್ಟ್, ತುಂಬ ಆನೆಸ್ಟ್ ಒಪಿನಿಯನ್ನು, ಸುಮ್ಮನೆ ಏನೋ ಫೇಕ್ ಒಪಿನಿಯನ್ ಥರ ನನಗಂತೂ ಅನ್ನಿಸ್ಲಿಲ್ಲ. ಸೊ ಅವರು ಆನೆಸ್ಟಾಗಿ ಅವ್ರ ಒಪಿನಿಯನ್ ಹೇಳಿದ್ರು, ಈ ಥರ ಇಲ್ಲ ತುಂಬ ಚೆನ್ನಾಗಿ ತೊಗೊಂಡೋದ್ರು, ತುಂಬ ಪೇಷನ್ಸಿಂದ ತೊಗೊಂಡೋದ್ರು ಅನ್ನೋದು ನನಗೂ ಅನ್ನಿಸ್ತು. ಸೊ ಬೇಸ್ಡ್ ಆನ್ ದಟ್ ನನಗೆ ವಿಲ್ ಟುಕ್ ಎ ಕಾಲ್ ಆಫ್ ಗೋಯಿಂಗ್ ಎಡ್ ವಿತ್ ಬಿಲ್ಡೇಕರ್ಸ್. ಡೆಫಿನೆಟ್ಲಿ ಸರ್. ಸೊ ಇನ್ ಅಶ್ಯೂರಿಂಗ್ ನಾವು ಕೇಳಿರೋಂಗೆ ನೀವು ಮನೆ ಕಟ್ಸ್ತಾ ಇರ್ತೀರಾ,
ಕೆಲಸ ಇರುತ್ತೆ ಎಲ್ರಿಗೂ. ಇವಾಗ ಆಬ್ವಿಯಸ್ಲಿ ಎವ್ರಿಬಡಿ ಆರ್ ಹೆಲ್ಡ್ ಅಪ್ 10 to 6 o'clock. ಆ ಟೈಮ್ನಲ್ಲಿ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೈಟಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅಂತ. ಸೊ ಇದನ್ನ ಬಗ್ಗೆ ಹೌ ಡಿಡ್ ಯು ಬೇಸಿಕಲಿ ಮೇಕ್ ಶ್ಯೂರ್ ದಟ್ ಈ ಪ್ರೊಸೆಸ್ ವಾಸ್ ಗುಡ್? ನಿಮ್ಗೆ ಹೆಂಗೆ ಅನಿಸ್ತು? ಓಕೆ, ನಮಗೆ ಟ್ರಾನ್ಸ್ಪರೆನ್ಸಿ ವಿಚಾರದಲ್ಲಿ ನಮಗೆ ಥ್ರೂ ಔಟ್ ದ ಪ್ರಾಜೆಕ್ಟ್ ಇವ್ರು ಎಲ್ಲೋ ಒಂದು ಕಡೆ ನಮಗೆ ಫೇಕ್ ಪ್ರಾಮಿಸಸ್ ಆಗಲಿ, ಏನೋ ನಮ್ಗೆ ಚೀಟ್ ಮಾಡೋಕ್ಕೆ ಬಂದಿದ್ದಾರೆ ಮಾಡಿಬಿಟ್ಟು ಸಿಗಾಕೊಂಡಿರೋದಾಗಲಿ, ಆ ಥರ ಸಿಚುವೇಶನ್ಸ್ ನಮಗೆಲ್ಲೂ ಥ್ರೂ ಔಟ್ ದ ಪ್ರಾಜೆಕ್ಟ್ ಅಂತೂ ನಮಗೆ ಎಲ್ಲೂ ಅನ್ನಿಸ್ಲೂ ಇಲ್ಲ, ಅದು ಆಗಲೂ ಇಲ್ಲ, ಆ ಥರದ್ದು ಇಲ್ಲೂ ಇಲ್ಲ. ನಾವು ಟೆಸ್ಟ್ ಹೋಗ್ಬಿಟ್ಟು ನಾವು ಏನು ಮಾಡ್ತೀವಿ, 9 to 5 ಜಾಬ್ ಮಾಡೋದು, ಬೆಳಗ್ಗೆ ಒಂದು ವಿಸಿಟ್ ಕೊಡ್ತೀವಿ, ಸಂಜೆ ಎಲ್ಲ ಬಂದಮೇಲೆ ಏನು ನಡೀತಿದೆ ಪ್ರಾಜೆಕ್ಟನ್ನು ನೋಡ್ತೀವಿ. ಎನಿವೇರೆ ಎಲ್ಲಿ ಆಗಲಿ ಅವರು ಇನ್ನೊಂದು ಚೀಟಿಂಗ್ ಮಾಡ್ತಾರೆ ಅನ್ನೋದಾಗಲಿ ಅಂತಲೂ ನಮಗೆ ಕಾಣಿಸ್ಲಿಲ್ಲ. ಬೈ ಎನಿ ಚಾನ್ಸ್ ಏನು ಇವಾಗ ನಮ್ಗೆ ನಾನು ಇವತ್ತು ಇರಲಿಲ್ಲ, ಇವತ್ತು ಆಫೀಸ್ ಹೋಗಿರ್ತೀವಿ ಅಂತ ಇವಾಗ ಏನಂತ ಹೇಳಿದ್ರೆ ನಮ್ಗೆ ವಾಟ್ಸಪ್ ಗ್ರೂಪ್ ಇರುತ್ತೆ. ವಾಟ್ಸಪ್ ಗ್ರೂಪಲ್ಲಿ ಎವ್ರಿ ಡೇ ಸ್ಟಾರ್ಟಿಂಗಲ್ಲಿ ಇವತ್ತು ಏನು ಕೆಲಸ ನಡೆಯುತ್ತೆ ಅದು ಸಂಜೆಗೆ ಏನು ಎಷ್ಟಾಗಿದೆ ಅನ್ನೋದು ಅಪ್ಡೇಟ್ಸು ವಾಟ್ಸಪ್ ಗ್ರೂಪಲ್ಲಿ ಪ್ರತಿದಿನ ಬರುತ್ತೆ ನಮಗೆ. ಬೇಸಿಕಲಿ ಯಾವ್ದಾರು ಒಂದು ಮೆಟೀರಿಯಲ್ಸ್ ತೊಗೊಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ಸಲ್ಲಿ ಇರೋರನ್ನ ಸಜೆಸ್ಟ್ ಮಾಡ್ತಾರೆ. ಅವ್ರ ಹತ್ರನೇ ತೊಗೊಳ್ಬೇಕು ಅಂತ ಏನಿಲ್ಲ, ನಾವು ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಕೊಡ್ತಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಬೇಕಾದ್ರೆ ನಾವು ಬೇರೆ ಬಿಲ್ಡರ್ಸ್ ಯಾವ ಥರ ಅಂತ ಹೇಳಿದ್ರೆ ಟೈಲ್ಸು ಒಂದು ಅಮೌಂಟ್ ಅಂತ ಕೊಟ್ಟಿರ್ತಾರೆ, 100 rupees per square foot ಅಂತ ಕೊಟ್ಟಿರ್ತಾರೆ. ಬಟ್ ಅದರಲ್ಲಿ ಏನಾಗುತ್ತೆ, ವಿತ್ ಲೇಯಿಂಗ್ ಚಾರ್ಜಸ್ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಬಿಲ್ಡೆಕರ್ಸಲ್ಲಿ ಆ ಥರ ಅಲ್ಲ, 100 rupees ಅಂತ ಕೊಟ್ಟಿದ್ರೆ 100 rupees ಟೈಲ್ಸಿಗೆ ಈಸ್ ಇನ್ಕ್ಲೂಡೆಡ್. ಮತ್ತು ಇನ್ನೊಂದು ಏನಂದರೆ, ನೀವು 100 rupees ಟೈಲ್ಸ್ ಅಂತ ಹೇಳಿದ್ರೆ ನೀವು ಎಲ್ಲಾದರೂ ತೊಗೊಳ್ಳಿ, ನೀವು ಎಲ್ಲಿಂದನಾದ್ರೂ ತರಿಸಿ, ತಮಿಳ್ನಾಡಿಂದ ತರಿಸಿ, ಆಂಧ್ರದಿಂದ ತರಿಸಿ, ದೇ ಡೋಂಟ್ ಕೇರ್. ಬೇರೆ ಬಿಲ್ಡರ್ಸು ಏನಂತ ಹೇಳಿದ್ರೆ, ನಾನು ಕೇಳಿದ್ದೀನಿ ಕೆಲವೊಂದು ಬಿಲ್ಡರ್ಸು ಯಾವ ಥರ ಅಂತ ಹೇಳಿದ್ರೆ, ಅವ್ರು ಹೇಳೋ ಶಾಪಲ್ಲೇ ಹೋಗಿ ತೊಗೊಬೇಕು. ಅಲ್ಲಿರುತ್ತೆ, ನಮಗೂ ಗೊತ್ತಿರುತ್ತೆ ಅದು 80 rupees ಅಂತ, ಬಟ್ ಅಲ್ಲಿ 100 rupees 110 ಅಂತ ಹಾಕಿರ್ತಾರೆ, ನಮ್ಗೆ 100ಗೆ ಕೊಡ್ತೀನಿ ಅಂತ ಹೇಳ್ತಾರೆ, ನಾವು ಅಲ್ಲೋಗೇ ತೊಗೊಬೇಕು. ದಟ್ ಈಸ್ ಬಿಲ್ಡರ್ಸ್ ಫ್ಲೆಕ್ಸಿಬಿಲಿಟೀಸ್. ಯು ಕ್ಯಾನ್ ಬೈ ಎನಿವೇರ್, ದೇ ವಿಲ್ ನಾಟ್ ಇವನ್ ಆಸ್ಕ್ ಎಷ್ಟು ಪ್ರೈಸಲ್ಲಿ ತಂದೆ ಅಂತಲೂ ಕೇಳಲ್ಲ ಅವರು. ನೀವೆಲ್ಲಾದರೂ ಹೋಗಿ ತೊಗೊಂಬನ್ನಿ, ನೀವೇನು ತರ್ತೀರ ನಾವೇ ತಂದರೆ ಅಲ್ಲಿ ನಮ್ಮದು ಅಮೌಂಟ್ ಏನು ಫಿಕ್ಸ್ ಆಗಿರುತ್ತೆ ಅದರಲ್ಲಿ ರೆಡ್ಯೂಸ್ ಮಾಡ್ಬೋದು ಡೈರೆಕ್ಟ್ಲಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಅಸ್ಯೂಮ್ ಲೈಕ್ ನಾವು ಇವಾಗ UPVCಗೆ ಅಗ್ರಿಮೆಂಟ್ ಆಗಿರುತ್ತೆ, ಮಧ್ಯದಲ್ಲಿ ನಾವು ವಿಲ್ ಗೋ ಫಾರ್ ಟೀಕ್ವುಡ್ ಹೋಗ್ತೀವಿ, ವುಡನ್ ಹೋಗ್ತೀವಿ ಅಂತ ಅನ್ಕೊಂಡು, ಬೇರೆ ಬಿಲ್ಡರ್ಸ್ ಆ ಫ್ಲೆಕ್ಸಿಬಿಲಿಟಿ ಕೊಡಲ್ಲ. ಸೊ ಬಿಲ್ಡರ್ಸ್ ವಿಲ್ ಲೈಕ್ ದೇ ಆರ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಡ್ತಾರೆ ಅವರು ಯೂಶಲಿ. ಆಮೇಲೆ ಯಾಕಂದರೆ ಮಧ್ಯದಲ್ಲಿ ಅದ್ರಲ್ಲಿ ಏನು ಅಮೌಂಟ್ ಎಕ್ಸ್ಟ್ರಾ ಆಗುತ್ತೆ ಆ ಅಮೌಂಟ್ನ they will give you that flexibility of changing the materials, all those things. ಸ್ಯಾನಿಟರಿ ಫಿಟ್ಟಿಂಗ್ಸ್, ಇವಾಗ ನಾವು ಇನ್ನೊಂದು ಏನಂತ ಹೇಳಿದ್ರೆ, ನಾವು ಲಾಸ್ಟ್ ಅಟ್ ದ ಎಂಡ್ ಸ್ಯಾನಿಟರಿ ಫಿಟ್ಟಿಂಗ್ಸ್ ಎಲ್ಲ ತರಿಸ್ಬೇಕಾದ್ರೆ ನಾವು ಒಂದು 3-4 ಶಾಪ್ಸ್ ವಿಸಿಟ್ ಮಾಡಿದ್ವಿ, ನಾನು ನಮ್ಮ ವೈಫು. ಸೊ ಅಲ್ಲಿ ಎಲ್ಲ ನಾವು ಕಾಸ್ಟಿಂಗ್ ಎಲ್ಲ ನೋಡಿದ್ವಿ, ಮತ್ತು ಬಿಲ್ಡೆಕರ್ಸು ನಮ್ಗೆ ಒಂದು ಶಾಪ್ನ ರೆಕಮೆಂಡ್ ಮಾಡಿದ್ರು. ನಮ್ಗೆ ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ, ಈ ಬಿಲ್ಡೆಕರ್ಸ್ ಕೊಟ್ಟಿರೋ ಶಾಪಲ್ಲಿ ಕೊಟ್ಟಿರೋ ಪ್ರೈಸು ಈಸ್ ಲೈಕ್ ಬೇರೆ ಎಲ್ಲಿ ಶಾಪಲ್ಲೂ ಇಷ್ಟು ಕಡಿಮೆ ಪ್ರೈಸಲ್ಲಿ ವಿತ್ ಜಾಗ್ವಾರ್ ಫಿಟ್ಟಿಂಗ್ಸು, ಸೆರಾ ಫಿಟ್ಟಿಂಗ್ಸು ಬೇರೆ ಯಾವ ಶಾಪಲ್ಲೂ ನಮಗೆ ಸಿಗಲಿಲ್ಲ. ಬೇರೆ ಶಾಪಿಗೆ ಹೋಗಿದ್ವಿ, ಅದೆಲ್ಲ ಇದಕ್ಕಿಂತ ಜಾಸ್ತಿನೇ ಹೇಳಿದ್ರು. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಆ್ಯಸ್ ಎ ಮನೆ ಕಟ್ಸೋರಾಗಿ ಸ್ಟಾರ್ಟಿಂಗಲ್ಲಿ ಒಂದು ಸೈಟ್ ತೊಗೊಂಡು ಮನೆ ಕಟ್ಸಿನ ಎಕ್ಸ್ಪೆಕ್ಟೇಷನ್ಸ್ ಆಗಿ ನಾವು ಎಷ್ಟು ಅಮೌಂಟಲ್ಲಿ ನಮ್ಮ ಮನೆ ಮುಗಿಸ್ಬೋದು, ಮತ್ತು ನಮ್ಗೆ ಎಲ್ಲೂ ಚೀಟ್ ಆಗಬಾರ್ದು. ಚೀಟ್ ಆದರೆ ಅಂತ ಹೇಳಿದ್ರೆ ನಮಗೆ ಇಟ್ಸ್ ಲೈಕ್ ನಮ್ಗೆ ಯಾರೋ ಮೋಸ ಮಾಡಿದ್ರು ಅನ್ನೋ ಫೀಲಿಂಗ್ ಬರುತ್ತೆ, ನಮ್ಮ ದುಡ್ಡು ಕಳೆದು ಹೋಗುತ್ತೆ. ಸೊ ಆ ಒಂದು ಫೀಲಿಂಗು ನಮಗೆ ತೊಗೊಳಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ಮನಿ ಪ್ಲಸ್ ಪ್ರಾಜೆಕ್ಟ್ನ ಎಷ್ಟು ಸ್ಮೂತಾಗಿ ತೊಗೊಂಡು ಹೋಗ್ತಾರೆ. ಅದು ಕೆಲವರು ಒಂದು 20 years 30 years ಒಂದು ಪ್ರಾಜೆಕ್ಟ್ ಒಂದು ಮನೆ ಕಟ್ಟಿಸ್ತಾರೆ ಬ್ಯಾಂಗ್ಳೂರಲ್ಲಿ, ಎಲ್ಲ ಕಡೆ ಆಗಲಿ, ದಿನ ವರ್ಷ ಕಟ್ಟಿಸಲ್ಲ, ಒಂದು 30 years ಒಂದು ಮನೆ ಕಟ್ಟಿಸ್ತೀವಿ. ಸೊ ದಟ್ ಅದು ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಡ್ರೀಮ್ ಇರುತ್ತೆ, ಒಬ್ಬರು ಒಳ್ಳೆಯವ್ರು ಮಾಡಿಕೊಡ್ಬೇಕು ಅನ್ನೋದೊಂದು ಡ್ರೀಮ್ ಇದ್ದೇ ಇರುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ ಏನಂತ ಹೇಳಿದ್ರೆ, ಬಿಲ್ಡೆಕರ್ಸ್ ಟೀಮ್, ಓಕೆ, ದೇರ್ ಆರ್ 5-6 ಮೇಜರ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋರು. ಈವನ್ ಇಫ್ ಯು ಕಾಲ್ ಇಟ್ ನೈಟ್ 1 ಗಂಟೆ 2 ಗಂಟೆಗೆ ಕಾಲ್ ಮಾಡಿದ್ರು ಪಿಕ್ ಮಾಡಿ ನಮ್ಮದು ಗೃಹ ಪ್ರವೇಶ ದಿನದವರೆಗೂ ಮನೀಶ್ ನಮ್ಮ ಪ್ರಾಜೆಕ್ಟ್ಸ್ ಎಂಡ್ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿ, ಇವನ್ ನಮಗೆ ನೈಟ್ 2 o'clockಗೆ ಕಾಲ್ ಮಾಡಿದ್ರು ಎತ್ಬಿಟ್ಟು ಏನು ಸಜೆಷನ್, ಏನು ಡೌಟ್ಸ್ ಇದ್ರೂ, ನಮ್ಗೆ ಏನೋ ಒಂದು ಆ್ಯಡ್ ಮಾಡಬೇಕು, ಏನಾದರೂ ಒಂದು ನಮ್ಮ ಕ್ವಶನ್ಸ್ ಕ್ವೆರೀಸ್ ಅಂತ 100 queries ಇದ್ದೇ ಇರುತ್ತೆ ಫಿನಿಶಿಂಗ್ ಸ್ಟೇಜಲ್ಲಿ. ನಮಗೆಲ್ಲ ಕ್ವೆರೀಸಿಗೂ ಆನ್ಸರ್ ಮಾಡಿ ಪೇಷನ್ಸಿಂದ ಕಂಪ್ಲೀಷನ್ ನಮ್ಮ ಮನೆ ಗೃಹ ಪ್ರವೇಶ ಡೇಟ್ವರೆಗೂ ಇಟ್ ವಾಸ್ ವೆರಿ ನೈಸ್ ಫ್ಲೋ ಆಫ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಎಲ್ಲಾದರೂ ಓವರ್ ಸ್ಪೆಂಡ್ ಮಾಡ್ತಿದ್ವಿ ಅಂತ ಅವ್ರಿಗೆ ಅನಿಸಿದ್ರೆ ಅಲ್ಲೇ ಬ್ರೇಕ್ ಡೌನ್ ಮಾಡಿ ನಮಗೆ ಸಜೆಷನ್ಸ್ ಕೊಡ್ತಾರೆ. ಈ ಥರ ಏನಕ್ಕೆ ಇವಾಗ ಏನೋ ಒಂದು ಐಟಮ್ಸ್ ತೊಗೊತಿರ್ತೀವಿ, ಎಸ್ಪೆಷಲಿ ಲೈಟ್ಸ್ ನಮ್ಮ ಜೊತೆನೇ ಬಂದು ನಮಗೆ ಕಾಂಟ್ಯಾಕ್ಟ್ಸಲ್ಲಿ ಒಳ್ಳೆ ಪ್ರೈಸಲ್ಲಿ ಕೊಡಿಸ್ತಾರೆ. ಸುಮ್ಮನೆ ನಮಗೆ ಸುಮ್ಮನೆ ನಾವು ಒಂದು ಎಕ್ಸೈಟ್ಮೆಂಟಲ್ಲಿ ಯಾವುದೋ ಕ್ಲೈಂಟ್ಸ್ ಇರ್ಬೋದು, ಒಂದು ಎಕ್ಸೈಟ್ಮೆಂಟಲ್ಲಿ ತುಂಬ ಖರ್ಚು ಮಾಡೋಣ, ಅಲ್ಲ ಅದು ಹಾಕ್ಸ್ಬೇಡ ಇದು ಹಾಕ್ಸ್ಬೇಡ ಅಂತ ಹೇಳಿದಾಗ ನಮ್ಗೆ ಸಜೆಷನ್ಸ್ ಕೊಡ್ತಾರೆ. ಇವಾಗ ಏನಕ್ಕೆ ಹಾಕೋಕೆ ಹೋಗ್ತೀವಿ, ಏನಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸ್ ಮಾಡೋಕೆ ಹೋಗ್ತೀರಾ, ಇಟ್ಸ್ ಅಷ್ಟೊಂದು ವ್ಯಾಲ್ಯೂ ಆ್ಯಡೆಡ್ ಅಲ್ಲ ನಾವು ಮಾಡೋ ಎಕ್ಸ್ಪೆನ್ಸು ಅಂತೇಳಿ ನಮಗೆ ಸಜೆಷನ್ಸ್ ಎಲ್ಲ ತುಂಬ ಕೊಟ್ಟಿದ್ರು. ಕೆಲವು ಬಿಲ್ಡರ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಜಸ್ಟ್ ನಿಮ್ಮದು ಕಾಸ್ಟನ್ನ ಇನ್ಕ್ರೀಸ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ ಅವರು. ಬಟ್ ಆದರೆ ನಮ್ಮ ಬಿಲ್ಡೆಕರ್ಸಲ್ಲಿ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ನಾವೆಲ್ಲೂ ಥ್ರೂ ಔಟ್ ದ ಪ್ರಾಜೆಕ್ಟ್ ಅನಿಸ್ಲಿಲ್ಲ. ಮತ್ತು ಮೆಟೀರಿಯಲ್ ವೈಸಲ್ಲೂ
ಇವನ್ ಯಾವ ಮೆಟೀರಿಯಲ್ಸ್ ಏನು ಹೇಳಿದ್ರು ಅದೇ ಮೆಟೀರಿಯಲ್ಸೇ ಹಾಕ್ತಾರೆ. ಅವೈಲೇಬಲ್ ಇಲ್ಲ ಅಂದ್ರೂ ನಮಗೆ ಇಂಟಿಮೇಟ್ ಮಾಡಿ ನಾವು ಅದ್ರ ಈಕ್ವಲೆಂಟ್ ಹಾಕ್ತೀವಿ ಅಂತಲೂ ನಮಗೆ ಹೇಳ್ಬಿಟ್ಟೆ ಹಾಕ್ತಾರೆ. ಬಿಲ್ಡೆಕರ್ ಏನಕ್ಕೆ ಚೂಸ್ ಮಾಡಬೇಕು ಅನ್ಸುತ್ತೆ ಅಂದರೆ ಪ್ಲ್ಯಾನಿಂಗು, ಎಕ್ಸಿಕ್ಯೂಷನ್ನು, ಫೈನಲ್ ಸ್ಟೇಜ್ ಎಲ್ಲದೂ ಬಂದು ಯಂಗ್ಸ್ಟರ್ಸನೇ. ಇವಾಗ ಫ್ರೆಶ್ ಮೈಂಡ್, ಫ್ರೆಶ್ ಐಡಿಯಾಸ್, ಕಲರ್ಸ್ ಕಲೆಕ್ಷನ್ಸ್ ಸೆಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಡಿಸೈನ್ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಎಲ್ಲರೂ ಕಂಪ್ಲೀಟ್ಲಿ ಯಂಗ್ಸ್ಟರ್ಸನೇ. ಫಸ್ಟ್ ಥಿಂಗ್ ನಾವು ಬಿಲ್ಡೆಕರಿಗೆ ಕೊಟ್ಟಿದ್ದು, ಕೌಶಿಕ್ ಕೊಟ್ಟಿದ್ದು ಯಂಗ್ಸ್ಟರು. ಲೈಕ್ ಈ ವಿಲ್ ಹ್ಯಾವ್ ಅ ಫ್ರೆಶ್ ಐಡಿಯಾ. ಅಂದರೆ ಅವಾಗ ತಾನೇ ಇದು ಮುಗಿಸ್ಕೊಂಬಂದಿರ್ತಾರೆ, ಫ್ರೆಶ್ ಐಡಿಯಾಸ್ ಇರುತ್ತೆ, ಹೊಸ ಹೊಸ ಟ್ರೆಂಡ್ಸ್ ಏನು ಬರ್ತಾ ಇರುತ್ತೆ ಗೊತ್ತಿರುತ್ತೆ ಅಂತ. ಸೊ ಮೇನ್ ಫ್ರೆಶ್ ಐಡಿಯಾ, ಫ್ರೆಶ್ ಮೈಂಡ್ ಸೆಟ್, ಯಂಗ್ಸ್ಟರ್ಸ್, ಅದು ಒಂದು ವೆನ್ ವಿ ಆರ್ ಗಿವಿಂಗ್ ಇಟ್ ಸಂಬಡಿ ಈಸ್ ಅ ವೆರಿ ಯಂಗ್ಸ್ಟರ್. ಅದು ಜೊತೆಗೆ ನಮಗೆ ನಮ್ಮ ಮನೇನೂ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದ್ರ ಕಾರಣಕ್ಕೋಸ್ಕರ ನಾವು ಬಿಲ್ಡೆಕರ್ಸಿಗೆ ಯಾರಾದರೂ ಹೋಗಬೇಕು ಅಂದರೆ ಅದೇ ರೀಸನಿಗೆ ಹೋಗಬೇಕು. ಟ್ರಾನ್ಸ್ಪರೆನ್ಸಿ ಅಂದರೆ ಯಾವ ಥರ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ಇವಾಗ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾರೆ, ಏನೇನು ಕೆಲಸ ಆಗ್ತಿದೆ ಎಲ್ಲ ಹೇಳ್ತಾರೆ. ಆಮೇಲೆ ಮೆಟೀರಿಯಲ್ಸ್ ವೈಸು ಅಷ್ಟೇ, ವಿ ಕ್ಯಾನ್ ಕಮ್ ಆ್ಯಂಡ್ ಚೆಕ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ದಟ್ ಈಸ್ ವಾಟ್ ವಿ ಲೈಕ್. ಟ್ರಾನ್ಸ್ಪರೆನ್ಸಿ, ಯಂಗ್ ಮೈಂಡ್ ಸೆಟ್. ಆಮೇಲೆ ಓವರ್ ಸ್ಪೆಂಡ್ ಮಾಡಿಸ್ಲಿಲ್ಲ ನಮಗೆ ಹತ್ರ. ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಹತ್ರ ಓವರ್ ಸ್ಪೆಂಡ್ ಮಾಡಿಸ್ಲಿಲ್ಲ. ಆಮೇಲೆ ನಾವು ನೋಡಿದ್ದೇನಂತ ಅಂದರೆ ನಾವು ಪ್ರತಿ ಸ್ಟೇಜಲ್ಲೂ ನಾವು ರಿಸರ್ಚ್ ಮಾಡಿದ್ವಿ. ಟು ಬಿ ಹಾನೆಸ್ಟ್ ನಾನು ರಿಸರ್ಚ್ ಮಾಡಿದ್ವಿ. ಸ್ಯಾನಿಟರಿ ವೇರ್ದು ಮನೀಶ್ ಅವ್ರ ಜೊತೆ ಹೋಗಿ ತೊಗೊಂಬಂದು ಕೊಟೇಶನ್ ತೊಗೊಂಡು ಬಂದಮೇಲೆ ಒಂದು ದಿನ ಹೋಲ್ಡ್ ಮಾಡಿ ನಾನು ಇನ್ನೊಂದು 2 ಕಡೆ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ನಾನೊಂದು 3 ಕಡೆ ಕೇಳ್ಕೊಂಡು ಬಂದು ಕೊಟೇಶನ್ಸ್ ಕಂಪೇರ್ ಮಾಡಿದಾಗ ಬಿಲ್ಡೆಕರ್ಸ್ ಯಾರನ್ನ ಕೊಟ್ಟಿದ್ರು ಅದೇ ದಟ್ ವಾಸ್ ದ ಬೆಸ್ಟ್ ಕೊಟೇಶನ್. ಆ ಥರ ನಾಟ್ ಇವನ್ ಸ್ಯಾನಿಟರಿ ಇದಾರಂತಲ್ಲ, ಲೈಟ್ಸಲ್ಲಿ ಆಗಿರ್ಬೋದು, ಆ ಥರ ಈ ಥರ ಈಗ ಟ್ಯಾಪ್ಸು ಪ್ರತಿ ಒಂದರಲ್ಲೂ ಅಷ್ಟೇ ನನಗೆ ಫ್ರಮ್ ಬಿಲ್ಡೆಕರ್ ವೆಂಡರ್ಸ್ ಐ ಗಾಟ್ ಅ ಬೆಟರ್ ಕೊಟೇಶನ್ ದೆನ್ ಎನಿ ಒನ್ ಎಲ್ಸ್ ವಿತ್ ದ ಸೇಮ್ ಬಾರ್ ಕೋಡ್, ಲೈಕ್ ಸೇಮ್ ಮೆಟೀರಿಯಲ್ಸ್. ಈಗ ಮೆಟೀರಿಯಲ್ಸ್ ಈಗ ಜಾಗ್ವಾರ್ ಅಂತ ಅಂದರೆ ಏನೋ ಇವ್ರು ಕಮ್ಮಿ ಇದು ಕೊಟ್ಟು ಅದರಿಂದ ನನಗೆ ಇಲ್ಲ. ಸೇಮ್ ಕೊಟೇಶನ್ ಫಾರ್ ಸೇಮ್ ಬ್ರ್ಯಾಂಡ್ ಫಾರ್ ಸೇಮ್ ಕೋಡ್. ದೇ ಟ್ರೈ ಟು ಸೇವ್ ಅವರ್ ಕಾಸ್ಟ್ than making us to spend more. That is one of the most important thing. ವೆರಿ ಇಂಪಾರ್ಟೆಂಟ್ ಅಂದರೆ ಪೇಮೆಂಟ್ ಸ್ಟ್ರಕ್ಚರ್ ಹೇಗೆ ಅಂತ ಅಂದರೆ ಇವಾಗ ಬೇರೆ ಬಿಲ್ಡರ್ಸಲ್ಲೂ ನಾವು ವಿಚಾರಿಸಿದ ಹೆಂಗೆ ಅಂದರೆ ಬಿಫೋರ್ ದೇ ಪುಟ್ ಎನಿಥಿಂಗ್ ಇನ್ ಟು ದ ಸೈಟ್ ಅವರು ಅಡ್ವಾನ್ಸ್ ಕೇಳ್ತಾರೆ. 2 lakh 3 lakh ಇಟ್ಸ್ ಡಿಪೆಂಡ್ ಆನ್ ದ ಸೈಟ್ ಕೇಳ್ತಾರೆ. ಬಟ್ ಬಿಲ್ಡೇಕರ್ಸಲ್ಲಿ ನಮಗೆ ಅಡ್ವಾನ್ಸ್ ಅಂತ ಏನೂ ಕೇಳಲಿಲ್ಲ. ಅವ್ರು ಏನಂತ ಹೇಳಿದ್ರು ಅಂದರೆ ನಾವು ಸ್ಟಾರ್ಟ್ ಮಾಡ್ತೀವಿ, ನಮಗೆ ಸ್ಲ್ಯಾಬ್ ವೈಸ್ ಕೊಡಿ. ನಾವು ಫಸ್ಟ್ ಪ್ಲಿಂತ್ ಹಾಕ್ತೀವಿ, ಪ್ಲಿಂತ್ ಆದಮೇಲೆ ಕೊಡಿ. ಇವಾಗ ಮೋಲ್ಡ್ ಹಾಕ್ತೀವಿ, ಮೋಲ್ಡ್ ಆದಮೇಲೆ ಕೊಡಿ. ದಟ್ ಈಸ್ ದ ಬ್ಯೂಟಿಫುಲ್ ಪ್ಲ್ಯಾನ್. ಅಂದರೆ ಟ್ರಸ್ಟ್, ಆವಾಗಲೇ ಟ್ರಸ್ಟ್ ಬಿಲ್ಡ್ ಆಗೋದು. ಇವಾಗ ನಾವು ದುಡ್ಡು ಕೊಟ್ಬಿಟ್ಟು ಲಾಕ್ ಆಗೋದಕ್ಕಿಂತ ಆ್ಯಕ್ಚುಲಿ ಅವರೇ ಕೆಲಸ ಮಾಡ್ಬಿಟ್ಟು ಅವ್ರು ನಮ್ಮ ಹತ್ರ ಲಾಕ್ ಆಗಿರ್ತಾರೆ. ನಾವು ಆಮೇಲೆ ದುಡ್ಡು ಕೊಡ್ತೀವಿ. ನಾವು ದುಡ್ಡು ಕೊಡಲಿಲ್ಲ ಅಂದರೆ ಅವ್ರು ಲಾಕ್ ಆಗಿದ್ದಾರೆ, ಇಲ್ಲಿ ನಾವು ಲಾಕ್ ಆಗಿರಲ್ಲ. ಸೊ ದಟ್ ಈಸ್ ವಾಟ್ ಒನ್ ಬ್ಯೂಟಿಫುಲ್ ಸ್ಟ್ರಕ್ಚರ್. ಪೇಮೆಂಟ್ ಪ್ಲ್ಯಾನ್ದು ಅದೊಂದು ಚೆನ್ನಾಗಿದೆ. ಪೇಮೆಂಟ್ ಸ್ಟ್ರಕ್ಚರ್ ವೈಸ್ ಎಕ್ಸಲೆಂಟ್. ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಮನೆ ಕಟ್ಸೋದು ಎಸ್ಪೆಷಲಿ ಬೆಂಗಳೂರಲ್ಲಿ ಏನಂತ ಅಂದರೆ ವಾಟ್ ಯು ಹ್ಯಾವ್ ಟು ಡೂ, ಎನಿ ಮನೆ ಕಟ್ಸೋರು ನಿಮ್ಮ ಕ್ಲೋಸ್ ರಿಲೇಟಿವೇ ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಇರ್ಬೋದು ಅಥವಾ ನಿಮ್ಮ ಕ್ಲೋಸ್ ರಿಲೇಟಿವ್ಸಿಗೇನೆ ನೀವು ಕನ್ಸ್ಟ್ರಕ್ಷನಿಗೆ ಕೊಡ್ತಿದ್ರು ಮೇಕ್ ಯುವರ್ ಓನ್ ರಿಸರ್ಚ್ ಇನ್ ಟರ್ಮ್ಸ್ ಆಫ್ ಪ್ರೈಸಿಂಗ್. ವೆರಿ ಇಂಪಾರ್ಟೆಂಟ್. ಪ್ರೈಸಿಂಗ್ ಎಲ್ಲಿ ಎಷ್ಟು ಪ್ರೈಸಿಂಗಿಗೆ ಸಿಗ್ತಾ ಇದೆ ಹಿಂಗೆ ಅಂತಂದರೆ ಅಟ್ಲೀಸ್ಟ್ ಕನ್ಸಲ್ಟ್ ಮಾಡಿ. ಇವಾಗ ತುಂಬ ಈಗ ಬಿಲ್ಡೆಕರ್ ಅವರು ಸಹ ಅವ್ರದ್ದು ಕನ್ಸಲ್ಟೇಷನ್ ಕೊಡ್ತಿದ್ದಾರೆ, ದಟ್ಸು ಫ್ರೀ ಕನ್ಸಲ್ಟೇಷನ್ ಕೊಡ್ತಿದ್ದಾರೆ. ಸೊ ದಟ್ ಯು ಕ್ಯಾನ್ ಗೋ ಆ್ಯಂಡ್ ಟಾಕ್ ಟು ದೆಮ್, ಲೈಕ್ ಯಾವುದೇ ಎಷ್ಟೆಷ್ಟು ಪ್ರೈಸ್ ಆಗ್ತಾ ಇದೆ, ಹೆಂಗೆ ಆಗ್ತಾ ಇದೆ ಅಂತ. ಫ್ರೀ ಕನ್ಸಲ್ಟೇಷನ್, you need not to pay anything ಅಲ್ವಾ. ಸೊ ಹೋಗಿ ಫ್ರೀ ಕನ್ಸಲ್ಟೇಷನ್ಸ್ ತಗೊಳ್ಳಿ. ನಾಟ್ ಬಿಕಾಸ್ 1 month 2 month ಲೇಟ್ ಆದರೂ ಪರವಾಗಿಲ್ಲ ಸ್ಟಾರ್ಟ್ ಆಗೋದು, ಬಟ್ ಯು ಹ್ಯಾವ್ ಟು ಗಿವ್ ಇಟ್ ಟು ಅ ರೈಟ್ ಹ್ಯಾಂಡ್. ಈಗ ನೀವೇನಂತ ಅಂದರೆ 1-2 months ನಮ್ಮದು ಡಿಲೇ ಆಗ್ತಿದೆ ಮನೆ ಕಟ್ಸೋದು, ಆ ಥರ ಹರಿಬರಿ ಬೇಡ. 1 month ಲೇಟ್ ಆಗಲಿ. ಯಾಕಂತ ಅಂದರೆ ಈಗ ನೀವು ಒಂದ್ಸಲ ಇನ್ವೆಸ್ಟ್ ಮಾಡ್ತಿರೋ ಒಂದು 60 lakh 70 lakh 80 lakh ಇನ್ವೆಸ್ಟ್ ಮಾಡ್ತಿರೋ ಒಂದು ಮನೆ ಕಟ್ಟೋದಕ್ಕೆ ಅಂದರೆ ಇಟ್ಸ್ ನಾಟ್ ಎ ಜೋಕ್. 1 monthಲ್ಲಿ ಡಿಸೈಡ್ ಮಾಡೋದಲ್ಲ ಅಥವಾ 15 daysಲ್ಲಿ ಡಿಸೈಡ್ ಮಾಡೋದಲ್ಲ. ಆಮೇಲೆ ಹೋಗ್ತಾ ಏನು ಫೀಲ್ ಆಗುತ್ತೆ ಅಂದರೆ ಬಿಡು ಸ್ಪೆಂಡ್ ಮಾಡಿಬಿಡೋಣ, ಇನ್ನೇನು ಆಗ್ಬಿಡ್ಬೇಕಲ್ಲ, ನಾವು ಕಟ್ತಿರೋ ಮೊದಲನೇ ಮನೆ, ಸ್ಪೆಂಡ್ ಮಾಡೋಣ. ನೋ, ಯು ಶುಡ್ ಸ್ಪೆಂಡ್ ಸ್ಮಾರ್ಟ್ಲಿ. ಯಾವುದಕ್ಕೂ ದುಡ್ಡು ಹಾಕ್ತೀರಾ ಅಂತಂದರೆ ಯಾಕೆ ಹಾಕ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಬೇಕು. ಈಗ ರಿಸರ್ಚ್ ಮಾಡಿ ನೋಡಿ, ಕನ್ಸಲ್ಟೇಷನ್ಸ್ ತೊಗೊಳ್ಳಿ, ಆದ್ಮೇಲೆ ಇನ್ವೆಸ್ಟ್ ಮಾಡಿ.